ಜೀವನದಲ್ಲಿ ಸಂತೋಷವಾಗಿರಲು ಸುಧಾಮೂರ್ತಿಯವರ 5 ಸಲಹೆಗಳು. ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಬೇಕಾದರೆ ಏನೆಲ್ಲ ಮಾಡಬೇಕು, ಜೀವನದಲ್ಲಿ ಸಂತೋಷವಾಗಿ ಹೇಗೆ ಇರಬಹುದು ಎನ್ನುವುದನ್ನು ಸುಧಾಮೂರ್ತಿಯವರು ತುಂಬಾ ಸರಳವಾಗಿ ವಿವರಿಸಿದ್ದಾರೆ. ರಾಜ್ಯಸಭೆಯ ಸದಸ್ಯೆ ಹಾಗೂ ಇನ್ಫೋಸಿಸ್ ಫೌಂಡೇಶನ್ನ ಸಂಸ್ಥಾಪಕ ಕಾರ್ಯಾಧ್ಯಕ್ಷೆ, ಲೇಖಕಿಯಾಗಿರುವ ಸುಧಾಮೂರ್ತಿ ಅವರು ಎಲ್ಲರಿಗೂ ಮಾದರಿಯಾಗುವ ರೀತಿಯಲ್ಲಿ ಜೀವನ ಸಾಗಿಸುವವರು. ತುಂಬ ಸರಳ ವ್ಯಕ್ತಿತ್ವ ಹೊಂದಿರುವ ಅವರು ತಮ್ಮ ಜೀವನದ ಅನುಭವ ಹಾಗೂ ಪಾಠಗಳ ಬಗ್ಗೆ ಬರೆಯುವರು. ಜೀವನದಲ್ಲಿ ಸಾಧಿಸಬೇಕಾದ ಗುರಿ ಮತ್ತು ಸಮಾಜ ಸೇವೆಯ ಬಗ್ಗೆ ಕೂಡ ಅವರು ಹಲವಾರು ಲೇಖನ ಪುಸ್ತಕಗಳನ್ನು ಬರೆದಿರುವವರು. ಕೆಲವರಿಗೆ ಅವರ ಪುಸ್ತಕಗಳೇ ಪ್ರೇರಣೆಯಾಗಿದೆ. ಜೀವನ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷವಾಗಿರಬೇಕಾದರೆ ಏನೆಲ್ಲ ಮಾಡಬೇಕು ಎಂದು ಸುಧಾಮೂರ್ತಿಯವರು ಹೇಳಿದ್ದಾರೆ. ಬೇರೆಯವರಿಗೆ ನೇರವಾಗಿ ದಯೆ ತೋರಿಸಿ. ಜೀವನದ ಆರಂಭದಲ್ಲಿ ಅಜ್ಜ ಮತ್ತು ಅಜ್ಜಿಯಿಂದ ದಯೆಯ ಬಗ್ಗೆ ತಾನು ಪಾಠ ಕಲಿತುಕೊಂಡಿದ್ದೇನೆ ಎಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿರುವವರು. ತನ್ನ ಅಜ್ಜ ಹಾಗೂ ಅಜ್ಜಿ 2 ಬಗೆಯ ಅಕ್ಕಿಯನ್ನು ಬೆಳೆಯುತ್ತಿದ್ದರು. ಇದರಲ್ಲಿ ಒಳ್ಳೆಯ ಗುಣಮಟ್ಟದ ಅಕ್ಕಿಯನ್ನು ಬಡವರಿಗೆ ನೀಡುತ್ತಲಿದ್ದರು. ಅದೇ ರೀತಿಯಾಗಿ ಕೆಂಪಕ್ಕಿಯನ್ನು ಇವರೇ ಸೇವಿಸುತ್ತಿದ್ದರು. ಒಳ್ಳೆಯ ಗುಣಮಟ್ಟದ ಅಕ್ಕಿಯನ್ನು ಬಡವರಿಗೆ ಯಾಕೆ ನೀಡುತ್ತೀರಿ ಎಂದು ಕೇಳಿದಾಗ ದೇವರು ಬಡವರ ರೂಪದಲ್ಲಿ ಬಂದು ಕೇಳುತ್ತಾರೆ ಮತ್ತು ಹೀಗಾಗಿ ಅವರಿಗೆ ನೆರವಾಗುತ್ತಿದ್ದೇವೆ ಎಂದರು. ಈ ರೀತಿಯ ದಯೆಯು ಬೇರೆಯವರಿಗೆ ನೆರವಾಗಬೇಕು ಎನ್ನುವುದನ್ನು ಕಲಿಸಿಕೊಡುತ್ತದೆ. ಈ ರೀತಿಯ ದಯೆಯಿಂದಾಗಿ ತುಂಬಾ ಸಂತೋಷ ಸಿಗುವುದು. ಸುಧಾಮೂರ್ತಿಯವರು ಗ್ರ್ಯಾಂಡ್ ಮಾ ಬ್ಯಾಗ್ ಆಫ್ ಸ್ಟೋರೀಸ್ ಪುಸ್ತಕದಲ್ಲಿ ಈ ಬಗ್ಗೆ ಬರೆದಿರುವವರು. ಜೀವನದಲ್ಲಿ ಏನಾದರೂ ಗುರಿ ಇಟ್ಟುಕೊಳ್ಳಬೇಕು ಮತ್ತು ಬೇರೆಯವರಿಗೆ ನೆರವಾಗುವ ಜೊತೆಗೆ ಏನಾದರೂ ಸಾಧಿಸಲು ಪ್ರಯತ್ನಿಸಬೇಕು. ಸರಳ ಜೀವನ ಸಾಗಿಸಿದರೆ ಆಗ ಜೀವನವು ತುಂಬಾ ಸುಲಭವಾಗಿರುವುದು. ಜೀವನದಲ್ಲಿ ಹೆಚ್ಚಿನ ನಿರೀಕ್ಷೆಗಳಿಂದಾಗಿ ತುಂಬಾ ನಿರಾಶೆಗಳು ಉಂಟಾಗಬಹುದು ಎಂದು ಸುಧಾಮೂರ್ತಿಯವರು ಬೆಂಗಳೂರಿನ ಶಾಲೆಯೊಂದರಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಹೇಳಿದ್ದಾರೆ. ಈ ಸಲಹೆಯು ವಯಸ್ಕರಿಗೆ ಕೂಡ ಪರಿಣಾಮ ಬೀರುವುದು. ಪ್ರತಿಯೊಬ್ಬ ವ್ಯಕ್ತಿಯು ಬೇಡಿಕೆಗಳು ಹೆಚ್ಚಾಗುತ್ತಲೇ ಇರುವುದು. ಜೀವನದಲ್ಲಿ ಸಂತೋಷವಾಗಿರಲು ಯಾವಾಗಲೂ ಒತ್ತಡವನ್ನು ದೂರವಿಡಬೇಕಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ A+ ಪಡೆಯುವುದು, ಇದರ ಬಳಿಕ ಕಾಲೇಜು ಮತ್ತು ಕನಸಿನ ಉದ್ಯೋಗವನ್ನು ಪಡೆಯುವುದು ಗುರಿಯಾಗಿಸುವುದು. ಇದರ ಬಳಿಕ ಸಂಗಾತಿಯನ್ನು ಪಡೆಯುವುದು ಮುಖ್ಯ ಗುರಿಯಾಗಿಸುವುದು. ಈ ಪಟ್ಟಿಯಲ್ಲಿ ಎಲ್ಲಿಯೂ ಅಂತ್ಯವೆನ್ನುವುದೇ ಇರುವುದಿಲ್ಲ. ಇವೆಲ್ಲದರ ಹೊರತಾಗಿಯೂ ತುಂಬಾ ಖುಷಿಯಾಗಿ ಇರಬಹುದು. ಆರ್ಥಿಕ ಮತ್ತು ಭಾವನಾತ್ಮಕ ಅಥವಾ ಮಾನಸಿಕವಾಗಿ ಸಂತೋಷವಾಗಿರಬೇಕು. ಕಷ್ಟಗಳು ಜೀವನದ ಒಂದು ಅಂಗ, ಇದು ಕೂಡ ಕಳೆದು ಹೋಗುವುದು ಎನ್ನುವುದನ್ನು ಆಲೋಚಿಸಬೇಕು ಎಂದು ಸುಧಾಮೂರ್ತಿಯವರು ಹೇಳಿದ್ದಾರೆ. ಪರಸ್ಪರರ ಶಕ್ತಿ ಹಾಗೂ ದೌರ್ಬಲ್ಯಗಳನ್ನು ಸ್ವೀಕರಿಸಿ. ವೈವಾಹಿಕ ಜೀವನದ ಸಂತೋಷದ ಬಗ್ಗೆ ಹಂಚಿಕೊಂಡಿರುವ ಸುಧಾಮೂರ್ತಿ ಅವರು ವೈವಾಹಿಕ ಜೀವನದಲ್ಲಿ ಸಂಗಾತಿಯು ಹೇಗಿದ್ದಾರೆ ಹಾಗೆ ಅವರನ್ನು ಸ್ವೀಕರಿಸಬೇಕು. ಅವರ ದೌರ್ಬಲ್ಯ ಮತ್ತು ಶಕ್ತಿಯನ್ನು ಕೂಡ ದಂಪತಿಯಾಗಿ ಕೆಲಸ ಮಾಡಬೇಕು. ವಿಶ್ವದಲ್ಲಿ ಪರಿಪೂರ್ಣ ದಂಪತಿ ಎನ್ನುವುದು ಇಲ್ಲ. ಜೀವನದಲ್ಲಿ ಕೂಡಿಕೊಳ್ಳುವಿಕೆ ಇದ್ದೇ ಇದೆ. ಧನಾತ್ಮಕ ಹಾಗೂ ನಕಾರಾತ್ಮಕ ಅಂಶಗಳು ಇದ್ದೇ ಇರುವುದು. ವೈವಾಹಿಕ ಜೀವನವು ಸಂತೋಷದಿಂದ ಇರಬೇಕಾದರೆ ಆಗ ಪರಸ್ಪರರನ್ನು ಅರ್ಥ ಮಾಡಿಕೊಂಡು ಒಂದು ತಂಡವಾಗಿ ಕೆಲಸ ಮಾಡಬೇಕಾಗಿದೆ ಎಂದಿದ್ದಾರೆ. ವೈವಾಹಿಕ ಸಮಸ್ಯೆಗಳನ್ನು ನಿಭಾಯಿಸಲು ಮಂತ್ರಗಳು. ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಲು ಸುಧಾಮೂರ್ತಿಯವರು ಕೆಲವೊಂದು ತಂತ್ರಗಳ ಬಗ್ಗೆ ಹೇಳಿರುವವರು. ವೈವಾಹಿಕ ಜೀವನದಲ್ಲಿ ಜಗಳಗಳು ಆಗುವುದು ಸಹಜ. ನೀವು ಜಗಳವಾಡದೇ ಇದ್ದರೆ ಆಗ ನೀವು ಪತಿ ಪತ್ನಿಯಲ್ಲ. ಜಗಳವಾಡಿದ ವೇಳೆ ಒಬ್ಬರಿಗೆ ಅಸಮಾಧಾನ ಆಗುವುದು. ಈ ವೇಳೆ ಮತ್ತೊಬ್ಬರು ತುಂಬಾ ಶಾಂತವಾಗಿದ್ದುಕೊಂಡು ಬಾಯಿ ಮುಚ್ಚಿಕೊಂಡಿರಬೇಕು. ನಾರಾಯಣಮೂರ್ತಿ ಮತ್ತು ತನ್ನ ಬಗ್ಗೆ ಹೇಳಿರುವ ಅವರು, ಮೂರ್ತಿಯವರು ಕೋಪಗೊಂಡ ವೇಳೆ ನಾನು ಮಾತನಾಡುವುದೇ ಇಲ್ಲ. ಅವರು ತನ್ನ ಕೋಪವನ್ನು ಹೊರಗೆ ಹಾಕಲಿ ಮತ್ತು ನಾನು ಮಾತನಾಡದೇ ಇರುತ್ತೇನೆ. ನಾನು ಕೋಪಗೊಂಡ ವೇಳೆ ಅವರು ಮೌನವಾಗಿರುವವರು. ನಿಜ ಜೀವನದಲ್ಲಿ ನಾನು ಹೆಚ್ಚು ಮೌನವಾಗಿಯೇ ಇರುತ್ತೇನೆ. ಇಬ್ಬರು ಜೊತೆಯಾಗಿ ಅಸಮಾಧಾನಗೊಂಡರೆ ಆಗ ಇದರಿಂದ ಮತ್ತಷ್ಟು ಜಗಳವಾಗುವುದು ಎಂದು ಸುಧಾಮೂರ್ತಿ ಹೇಳಿರುವವರು. ನಿಮ್ಮದೇ ರೀತಿಯಲ್ಲಿ ಜೀವನ ಸಾಗಿಸಿ. ನೀವು ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಿದರೆ ಆಗ ಯಾರನ್ನೂ ಮೆಚ್ಚಿಸಲು ಆಗಲ್ಲ. ಬೇರೆಯವರ ಸಂತೋಷಕ್ಕಾಗಿ ನಾವು ಜೀವನ ಸಾಗಿಸಲು ಆಗಲ್ಲ ಎಂದು ಸುಧಾಮೂರ್ತಿಯವರು ತನ್ನ ಪುಸ್ತಕ ವೈಸ್ ಅಂಡ್ ಅದರ್ವೈಸ್ನಲ್ಲಿ ಬರೆದಿರುವರು. ಪ್ರತಿಯೊಬ್ಬರು ತಮಗಾಗಿ ಮತ್ತು ತಮ್ಮದೇ ಆದ ರೀತಿಯಲ್ಲಿ ಜೀವನ ಸಾಗಿಸಿದರೆ ಸಂತೋಷವಾಗಿ ಇರಬಹುದು. ಎಲ್ಲರನ್ನೂ ಮೆಚ್ಚಿಸಲು ಆಗುವುದಿಲ್ಲ.
ಸ್ನೇಹಿತರೆ, ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಷಯದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.